ಆಸ್ಪತ್ರೆಗಳು ಇರೋದೇ ಬಡವರಿಗಾಗಿ, ಬಡ ಜನರಿಗಾಗಿ. ಆದ್ರೆ ಅಲ್ಲಿನ ಅವ್ಯವಸ್ಥೆಯನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಜೈ ಭೀಮ್ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಪ್ರಾಥಮಿಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಅವ್ಯವಸ್ಥೆ ಬಯಲು. ಅನಾರೋಗ್ಯ ಸಮಸ್ಯೆಯಂತ ರೋಗಿಗಳು ಆಸ್ಪತ್ರೆಗೆ ಬಂದ್ರೆ ಇಲ್ಲಿ ವೈದ್ಯರೇ ಇರೋದಿಲ್ಲ. 10 ಗಂಟೆ ಕಳೆದು 11 ಗಂಟೆಯಾದ್ರೂ ವೈದ್ಯರು ಕೂರುವಂತಹ ಕುರ್ಚಿಗಳು ಖಾಲಿ. ಸರಿಯಾದ ಸಮಯಕ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ರಶ್ಮಿ ಪಾಟೀಲ್ ಬರದೇ ಇರುವುದಕ್ಕೆ ಸಾರ್ವಜನಿಕರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು 11 ಗಂಟೆ 13 ನಿಮಿಷದವರೆಗೂ ವೈದ್ಯರು ಬರಲೇ ಇಲ್ಲ. ಪ್ರತಿನಿತ್ಯ ಕೂಡ ವೈದ್ಯಾಧಿಕಾರಿಗಳು ತಮಗೆ ಇಷ್ಟ ಬಂದ ಹಾಗೆ ಬರ್ತಾರೆ, ಇಷ್ಟ ಬಂದ ಹಾಗೆ ಹೋಗ್ತಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಇದರಿಂದ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಸಂಕಷ್ಟ, ತೊಂದರೆ ಉಂಟಾಗಿದೆ. ಔಷಧಕ್ಕಾಗಿ ಖಾಸಗಿ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದ್ರೆ ಹಣದ ಸಮಸ್ಯೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯ ಬೇಜವಾಬ್ದಾರಿತನ. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಅಂತದ್ರಲ್ಲಿ ದೇವರ ಕೆಲಸವನ್ನೇ ಸರ್ಕಾರಿ ಅಧಿಕಾರಿಗಳು ಮರೆತು ಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಹೀಗಾಗಿ ಸಂಬಂಧಿಸಿದ ಮೇಲಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಿದೆ. ಒಮ್ಮೆ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಸಂಪೂರ್ಣ ಅವ್ಯವಸ್ಥೆಯನ್ನ ಸರಿಪಡಿಸಬೇಕಾಗಿದೆ. ಬಡವರ ಪ್ರಾಣ ರಕ್ಷಣೆ, ಆರೋಗ್ಯ ರಕ್ಷಣೆಯ ಈ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಅತಿ ಶೀಘ್ರದಲ್ಲಿ ಸರಿಪಡಿಸಬೇಕು ಅನ್ನುವಂಥದ್ದು ಜೈ ಭೀಮ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ಗಾಳಪ್ಪ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಮತ್ತು ಆರಾಮಿಲ್ಲ ಅಂದ್ರೆ ಎಲ್ಲ ಪೇಷಂಟ್ ಸಾಯ್ಬೇಕಲ್ಲ. ಹೌದ್ರ ನಾನು ಅವಸರಲ್ಲ. ತ್ರಾಸ ಎಷ್ಟು ಹುಡ್ರಿಗೆ ಅದಾವು. ಕ್ಯಾಂಪ್ ಮಾಡಿ ಮಾಡೋರು ಬೇಡ ಅಂದಿಲ್ಲ. ಮಗನ ಪೇಷಂಟ್ ಹೋದ್ರೆ ಅಗ್ದಿ ಅರ್ಜೆಂಟ್ ಯಾರು ಅದಾರ ಅದರ ಟೈಮಿಂಗ್ ಎಲ್ಲೈತಿ. ಡಾಕ್ಟರ್ ಇಲ್ಲಿ ಅದಾರ 11, 13 ಆಯ್ತು. ಯಾರು ಅದಾರ ಡಾಕ್ಟರ್? ನೀವು ಎಲ್ಲ ಕಂಪೌಂಡ್ರು. ಹೌದು, ಸೋಮವಾರ ಮಾತಾಡಿ ನಮ್ಮದೇನಿಲ್ಲ. ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ನಾನು ಚೀಟಿ ಮಾಡ್ತೀನಿ. ನನಗೂ ಆರಾಮಿಲ್ಲ. ಏನು ಮಾತಾಡ್ಬೇಕು?